ಸರ್ ನಾನು ಸುಮಾರು ಒಂದು 15 ವರ್ಷದಿಂದ ಇಲ್ಲಿ ಪಾರ್ಸಲ್ ಕಳಿಸ್ತಾ ಇದ್ದೀನಿ. ನಿನ್ನೆ ಕೂಡ ನಾನು ಪಾರ್ಸಲ್ಲು ಎಕ್ಸ್ಪ್ಲೋರಿಂದ ಪರ್ಚೇಸ್ ಮಾಡಿಬಿಟ್ಟು ಸಂಜೆನಾಗೂ ಹಾಕಿದ್ದೀನಿ, ನಾನೇ ಹಾಕಿದ್ದೀನಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಪಾರ್ಸಲ್ ಬರಬೇಕಾಗಿತ್ತು, ಇನ್ನಾದರೂ ಪಾರ್ಸಲ್ ಬಂದಿಲ್ಲ ಸರ್ ಇಲ್ಲಿ. ಇವಾಗ ಇದು ಇವತ್ತಿನ ಸಮಸ್ಯೆ ಅಲ್ಲ ಸರ್, ಇದು ನಾನು ಒಂದು 15 ಅಲ್ಲ 1 ತಿಂಗಳಿಂದ ನಾನು ಈ ಸಮಸ್ಯೆ ಡೈಲಿ ರೂಟೀನ್ ಆಗ್ತಾನೇ ಇದೆ, ಹೇಳಿ ಸಾಕಾಗಿದೆ. ಆ್ಯಕ್ಚುಲಿ ನಾಳೆ ಬೆಳಗ್ಗೆ ನಮ್ಮ ಕಸ್ಟಮರ್ದು ಓಪನಿಂಗ್ ಇರೋದ್ರಿಂದ ಕಸ್ಟಮರ್ ನನಗೆ ನೀವು ಮೆಟಲ್ ಬೇಡ, ನೀನು ಅಮೌಂಟ್ ವಾಪಸ್ ಕೊಟ್ಟರು ಅಂತ ಅಂತಿದ್ದಾರೆ. ಸೊ ಇವಾಗ ನಾನು ಇಲ್ಲಿ ಬಂದು ಇವ್ರಿಗೆ ಕೇಳಿದ್ರಪ್ಪ ಅಂದರೆ ಇವರು ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ದಾರೆ. ಸೊ ಇವಾಗ ನನ್ನ ಹತ್ರ ಅವರು ಕಂಪ್ನಿಯವರು ಮಾತಾಡಿದ್ದು ರೆಕಾರ್ಡಿಂಗ್ ಕೂಡ ಇದೆ. ಅವ್ರು ತುಂಬ ಅಂದರೆ ತುಂಬ ಇದರಿಂದ ಮಾತಾಡಿದ್ದಾರೆ, ಕಸ್ಟಮರ್ ಯಾವ ರೀತಿ ಮಾತಾಡಬೇಕಂತ ಸೆನ್ಸ್ ಇಲ್ಲ. ಸೊ ಅದಕ್ಕೆ ನಾವು ಇವತ್ತು ರಾತ್ರಿ ನಾವು ಗಾಡಿಯನ್ನು ನಿಲ್ಲಿಸ್ಬಿಟ್ಟು ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ಇವತ್ತು ದಯವಿಟ್ಟು ನೀವು ಪ್ರೆಸ್ ರಿಪೋರ್ಟರ್ ಆಗಿರ್ಬೋದು, ಇಲ್ಲ ಅಧಿಕಾರಿಗಳಾಗಿರ್ಬೋದು, ನಮ್ಗೆ ಬಂದುಬಿಟ್ಟು ನೀವು ಸಹಾಯ ಮಾಡಬೇಕಂತ ಮಾತ್ರ ನಾನು. ಏನು ಟ್ರಾವೆಲ್ಸ್ ಸರ್, ಯಾವ ಟ್ರಾವೆಲ್ಸ್ ಆಗಿರುತ್ತೆ? ಟ್ರಾವೆಲ್ಸ್ ಬಂದುಬಿಟ್ಟು ಸಂಜನಾ ಅಂತ ಸರ್ ಇದು. ಸರ್ ಎಲ್ಲ ಚೆನ್ನಾಗಿದೆ ಸರ್, ಸರ್ವಿಸ್ ಎಲ್ಲ ಚೆನ್ನಾಗಿದೆ, ಇಲ್ಲಿಯೋದೇನು ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲಿ ನಾವು ಲೋಡಿಂಗ್ ಮಾಡ್ತಾರೆ ಸರ್, ಅವರೆಲ್ಲ ತುಂಬ ದಿಮಾಗ್ನಿಂದ ಮಾತಾಡ್ತಿದ್ದಾರೆ ಸರ್. ಕಸ್ಟಮರ್ ಅಂತ ಅವ್ರಿಗೆ ಏನೂ ಇದಿಲ್ಲ ಸರ್. ನೀವು ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ರೆ ಏನಂತ ಹೇಳ್ತಾವ್ರು ಸರ್? ಫೋನ್ ಬಿಟ್ಟು ಮಾತಾಡಿದರೆ ನಿಮ್ಗೆ ದಮ್ ಇದೆಯಾ, ತಾಕತ್ತಿದೆಯಾ ಅಂತಿದ್ದಾರೆ ಸರ್ ಅವರು. ನನ್ನ ಹತ್ರ ರೆಕಾರ್ಡಿಂಗು ಕೂಡ ಇದೆ, ಇವಾಗ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ ನಾನು. ಸರ್ ಇದು ನೋಡಿ ಸರ್, ಇವಾಗ ಮೊದಲಿಂದನೂ ಇವಾಗ ಬಿಸ್ನೆಸ್ ಇಲ್ಲ ಸರ್, ಇವಾಗ ತುಂಬ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಇವಾಗ ಈ ರೀತಿ ಆಗ್ತಿದೆಪ್ಪ ಅಂದರೆ ಮುಂದೆ ನಾವು ದಂಧೆ ಮಾಡೋದು ಭಾಳ ಇದಾಗುತ್ತೆ. ಸೊ ಹಂಗಾಗಿ ನಾವು ಇವತ್ತು ಪ್ರತಿಭಟನೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಮತ್ತು ನಾವು ಅಷ್ಟೇ ಸರ್, ಎಲ್ಲರೂ ಇಲ್ಲಿ ಎಷ್ಟು ದಿನ ಇವತ್ತು ತೊಗೊತಾರಲ್ಲ ಪ್ರತಿಯೊಬ್ಬರು ನಾವು ಆಹ್ವಾನ ಮಾಡ್ತಾಯಿದ್ದೀನಿ, ಇಲ್ಲಿ ಬಂದು ಪ್ರತಿಭಟನೆ ಮಾಡಬೇಕಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ಯಾರ್ಯಾರು ನೀವು ಪಾರ್ಸಲ್ ತರಿಸ್ಕೊತಿದ್ದೀರಾ, ದಯವಿಟ್ಟು ರಾತ್ರಿ 10 ಗಂಟೆಗೆ ಸರಿಯಾಗಿ ಕಂಠಿ ಸರ್ಕಲಲ್ಲಿ ಬರಬೇಕನ್ನಂತ ನಾನು ನಿಮಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ ಸರ್. ಸರ್ ನಿಮ್ಗೆ ಈ ಥರ ಆಗಿದೆ, ಪದೇ ಪದೇ ಆಗಿದೆ ಅಂತಿದ್ದೀರಿ, ಮತ್ತೆ ನೀವು ಇಲ್ಲೇ ಹಾಕ್ತಾ ಇದ್ದೀರಿ ಪಾರ್ಸಲ್ನ. ಮತ್ತು ಲಾಸ್ಟ್ ನೀವು ಕೊನೆಯದಾಗಿ ಇವರಲ್ಲಿ ನಾವು ಕಸ್ಟಮರ್ ವರ್ಕ್ ಇದನ್ನು ಮಾಡಬೇಕೋ ಬೇಡ, ಅವ್ರ ಜೊತೆ ಬಿಸ್ನೆಸ್ ಮಾಡಬೇಕೋ? ಸರ್ ದಯವಿಟ್ಟು ಬೇಡ ಸರ್. ಇವತ್ತು ನಂಗೆ ಆಗಿರೋದು ನೋಡಿದ್ರಪ್ಪ ಅಂದರೆ, ನಾಳೆ ನಮ್ಮ ಕಸ್ಟಮರ್ ನಂಬ್ಕೊಂಡ್ಬಿಟ್ಟು ನಾವು ಆರ್ಡರ್ ತೊಗೊಂಡಿರ್ತೀವಿ, ಕೊಡಿಲ್ಲಪ್ಪ ಅಂದರೆ ಯಾವ ರೀತಿ ನಮ್ಗೆ ನೆಕ್ಸ್ಟ್ ಆರ್ಡರ್ ಕೊಡ್ತಾರೆ ಸರ್ ಅವರು. ಸೊ ಹಂಗಾಗಿ ಈ ಕೊರಿಯರ್ ಹಾಕೋಕ್ಕೆ ಹೋಗಬೇಡಿ ಸರ್, ಸರಿ ಸಂಜೆನಾಗಿ ಯಾರೂ ಹಾಕೋಕ್ಕೆ ಹೋಗಬೇಡಿ. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ಮಹಾದೇವ್ ಅಂತ, ಮಹಾದೇವ್ ಬಸುದೆ. ಓಕೆ.